ಲೆಟ್ಸ್ ಸಿ ಮುಂದಿನ ಸುದ್ದಿಗೆ ಹೋಗೋಣ. SIR ಪ್ರಕ್ರಿಯೆ ಕರ್ನಾಟಕದಲ್ಲಿ ಶುರುವಾಯಿತು. ಮೊದಲೇ ಆಗಿದೆ. ಮ್ಯಾಪಿಂಗ್ ಎಲ್ಲ ಮೊದಲೇ ಆಗಿದೆ. ಅಂದರೆ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಏನೇನು ಕೆಲಸ ಮಾಡಬೇಕಲ್ಲ ಆ ಕೆಲಸವನ್ನು ಈಗಾಗಲೇ ಎಲೆಕ್ಷನ್ ಕಮಿಷನ್ನಿನ ಅಧಿಕಾರಿಗಳು ಸಿಬ್ಬಂದಿ ಮಾಡಿ ಮುಗಿಸಿದ್ದಾರೆ. ಇವತ್ತಿನಿಂದ ಶುರುವಾಗಿರೋದು ಮನೆ ಭೇಟಿ. ಇವತ್ತಿನಿಂದ ಮುಂದಿನ ತಿಂಗಳು 29ರ ತನಕ ನಡೆಯುತ್ತಿದೆ. 2 ತಿಂಗಳು ಹೆಚ್ಚು ಕಡಿಮೆ. ಮನೆಗೆ ಬಂದು ಪ್ರತಿಯೊಬ್ಬರಿಂದ ಅರ್ಜಿ ಸ್ವೀಕಾರ ಮಾಡ್ತಾರೆ. ಫಾರ್ಮ್ ಕೊಟ್ಟು ಅಪ್ಲಿಕೇಶನ್ ಸ್ವೀಕಾರ ಮಾಡ್ತಾರೆ. ಮುಖ್ಯಮಂತ್ರಿಗಳ ಮನೆಗೆ ಹೋಗಿದ್ರು ನೋಡಿ, ಹೆಂಗೆ ಮಾಡ್ತಿದ್ದೀರಿ ಏನು ಎಲ್ಲ ಡೀಟೇಲ್ಸ್ ತಗೊಂಡ್ರು. DK ಶಿವಕುಮಾರ್ ಅವರು, ಅವರ ಪತ್ನಿ ಇದ್ದಾರೆ, ಪತ್ನಿಗೂ ಹೇಳಿದ್ರು ಹಿಂಗಿರುತ್ತೆ ಪ್ರಾಸೆಸ್ಸು ಅಂತ. ಅದಾದ ಮೇಲೆ ಮಾತಾಡಿದ್ರು. ಒಂದು SIR ಪ್ರಕ್ರಿಯೆ ಬಗ್ಗೆ ಮಾತಾಡಿದ್ರು. ಇನ್ನೊಂದು, ವೋಟರ್ ಲಿಸ್ಟಿಂದ ನಿಮ್ಮ ಹೆಸರು ಡಿಲೀಟ್ ಆದರೆ ಗ್ಯಾರಂಟಿಗಳು ನಿಮಗೆ ಸಿಗೋದಿಲ್ಲ ಅಂತಲೇ ಹೇಳ್ಬಿಟ್ರು. ಗೃಹಲಕ್ಷ್ಮಿ, ಗೃಹಜ್ಯೋತಿ ಇದು ಯಾವ ಸಿಗೋದಿಲ್ಲ ನಿಮಗೆ ಅಂತ. ಇನ್ನು ಲೈಟರ್ ನೋಟ್, ಗ್ಯಾರಂಟಿಗಳು ಯಾರಿಗೆ ಸಿಗಬೇಕು ಯಾರಿಗೆ ಸಿಗಬಾರ್ದು ಅನ್ನೋದನ್ನು ಈಗ ಎಲೆಕ್ಷನ್ ಕಮಿಷನ್ ಡಿಸೈಡ್ ಮಾಡ ಹಂಗಾಯಿತು. ಎಲೆಕ್ಷನ್ ಕಮಿಷನ್ನು ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನು ಇಟ್ಟಿದ್ದರೆ ನಿಮಗೆ ಸಿಗುತ್ತೆ, ಅದರ್ವೈಸ್ ಸಿಗೋದಿಲ್ಲ ಅಂತ. ಕೇಳಿಸ್ಕೊಳ್ಳಿ ಮುಖ್ಯಮಂತ್ರಿಗಳು ಮಾತಾಡಿದ್ದು. ಇವತ್ತಿನಿಂದ ಸ್ಪೆಷಲ್ ಇನ್ಸೆಂಟಿವ್ ರಿವಿಷನ್ SIR ಮತದಾರರ ಪರೀಕ್ಷೆ ಇವತ್ತಿಂದ ಪ್ರಾರಂಭ ಆಗಿದೆ. ನಾನು ಯಾಕೆ ಹೇಳಿದ್ದೀನಿ ಅಂದರೆ, ಬೇರೆ ರಾಜ್ಯದಲ್ಲಿ ಈ ಏನು ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದಾರೆ, ಸರ್ಕಾರದ ಸೌಲಭ್ಯ ಕೊಟ್ಟಿದ್ದಾರೆ, ಅದನ್ನೆಲ್ಲ ನಿಲ್ಲಿಸ್ತಾ ಇದ್ದಾರೆ. ಬೇರೆ ಕಡೆ ಎಲ್ಲ ನಿಲ್ಲಿಸ್ತಾ ಇದ್ದಾರೆ. ಅದೇ ಮಾನದಂಡ ನಮ್ಮ ರಾಜ್ಯಕ್ಕೂ ಬರ್ಬೋದು. ಎಲ್ಲೋ ವೋಟ್ ಇಟ್ಕೊಂಡು ಎಲ್ಲೋ ಗ್ಯಾರಂಟಿ, ಇಲ್ಲಿ ವೋಟ್ ಮತದಾರ ಇತ್ತು ಅಂದ್ರೆ ಅವ್ರಿಗೆ ಕೊಡೋಣ. ಈಗ ಅವ್ನು ಮತದಾರ ಇಲ್ಲದೆ ಹೋದ್ಮೇಲೆ ನಾವು ಯಾಕೆ ಗ್ಯಾರಂಟಿ ಹಣವನ್ನು ಕೊಡಬೇಕು? ಯಾವುದೋ ಊರಿಂದ ಬಂದು ಅಲ್ಲೂ ತೊಗೊಂಡು ಇಲ್ಲೂ ತೊಗೊಳೋದಕ್ಕೆ ಅವಕಾಶ ಕೊಡೋಕ್ಕಾಗಲ್ಲ. ಎಲ್ಲರೂ ಒಂದು ಕಡೆ ಕೊಡಬೇಕಲ್ಲ. ಅದಕ್ಕೆ ನಮ್ಮಲ್ಲಿ ಯಾರು ರಾಜ್ಯದವರು ಇದ್ದಾರೆ, ನಮ್ಮ ರಾಜ್ಯದವ್ರಿಗೆ ಕೊಡಬೇಕು ಅನ್ನೋದು ನಮ್ಮೆಲ್ಲರ ಚಿಂತನೆ. ಮುಂದಿನ ತಿಂಗಳು 29ರ ತನಕ ಈ ಮನೆ ಭೇಟಿ ಎಲ್ಲ ನಡೆಯುತ್ತೆ. ಅದಾದ ಮೇಲೆ ಆಗಸ್ಟ್ 5 ಕರಡು ಮತದಾರರ ಪಟ್ಟಿ ರಿಲೀಸ್ ಆಗುತ್ತೆ. ಡ್ರಾಫ್ಟ್ ಈ SIRನ ಆಧಾರದ ಮೇಲೆ. ಅದಕ್ಕೆ ಅಬ್ಜೆಕ್ಷನ್ಗಳನ್ನು ಹಾಕಬಹುದು. ಮತದಾರರ ಪಟ್ಟಿಯಲ್ಲಿ ಇರುವುದಕ್ಕೆ ಅರ್ಹತೆ ಮತ್ತು ದಾಖಲೆ ನನ್ನ ಹತ್ರ ಇದ್ದಾವೆ, ಆದರೂ ನೀವು ಕೈ ಬಿಟ್ಟಿದ್ದೀರಿ ಅಂತ ಅಬ್ಜೆಕ್ಷನ್ಗಳನ್ನು ಹಾಕಬಹುದು. ಆಗಸ್ಟ್ 5ರಿಂದ ಸೆಪ್ಟೆಂಬರ್ 4ರ ತನಕ ಅಬ್ಜೆಕ್ಷನ್ ಹಾಕೋದಕ್ಕೆ ಅವಕಾಶ ಇದೆ. 1 ತಿಂಗಳು. ಆ ಸೆಪ್ಟೆಂಬರ್ 4ರ ಒಳಗೆ ಹಾಗೆ ಬಂದಂಥ ಅಷ್ಟು ಅಬ್ಜೆಕ್ಷನ್ಗಳನ್ನು ಎಲೆಕ್ಷನ್ ಕಮಿಷನ್ನು ರಿಸಾಲ್ವ್ ಮಾಡಬೇಕು. ಅವರ ಹತ್ರ ದಾಖಲೆಗಳು ಸರಿಯಾಗಿದ್ದರೆ ಅವರ ಹೆಸರನ್ನು ಸೇರಿಸಿಕೊಳ್ಳಬೇಕು. ದಾಖಲೆಗಳು ಇಲ್ಲದೆ ಹೋದರೆ ಇಂತಿಂಥ ಕಾರಣಕ್ಕಾಗಿ ನಿಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿರೋದಕ್ಕಾಗೋದಿಲ್ಲ ಅಂತ ಹೇಳಬೇಕು. ಸೆಪ್ಟೆಂಬರ್ 4ರ ಒಳಗೆ. ಅಂತಿಮವಾಗಿ ಅಕ್ಟೋಬರ್ 7 ಮತದಾರರ ಅಂತಿಮ ಪಟ್ಟಿ ಪ್ರಕಟ ಆಗತ್ತೆ. ಇನ್ನು ಮುಂದಿನ ಚುನಾವಣೆಗಳೆಲ್ಲ ಅಕ್ಟೋಬರ್ 7ರಂದು ಪ್ರಕಟಗೊಳ್ಳಲಿರುವ ಈ ಮತದಾರರ ಪಟ್ಟಿಯ ಆಧಾರದ ಮೇಲೆ. ನೋಡಿ, ಪಶ್ಚಿಮ ಬಂಗಾಳ 91 ಲಕ್ಷ ಮತದಾರರ ಹೆಸರುಗಳೇ ಡಿಲೀಟ್ ಆದವು. ಬಿಹಾರದಲ್ಲಿ ಒಂದು 65 ಲಕ್ಷ, ತಮಿಳುನಾಡಿನಲ್ಲಿ 74 ಲಕ್ಷ, ಕರ್ನಾಟಕದಲ್ಲಿ ಅಟ್ಲೀಸ್ಟ್ ಒಂದು 50 ಲಕ್ಷ ಹೆಸರುಗಳೇ ಡಿಲೀಟ್ ಆಗ್ತವೆ ಅಂತ. ಏನು ಮತದಾರರ ಪಟ್ಟಿಯಿಂದ ಹೆಸರುಗಳ ಡಿಲೀಟ್ ಅಂತಂದು ತೀರೇನು ಎದೆ ಬಡ್ಕೋಬೇಕಾಗಿಲ್ಲ. ಮತದಾರರ ಪಟ್ಟಿಯನ್ನು ಸ್ವಚ್ಛಗೊಳಿಸುವ ಪ್ರಕ್ರಿಯೆ. ಯಾರೋ ಸತ್ತೋಗಿರ್ತಾರೆ, ಅವ್ರ ಹೆಸರು ಕಂಟಿನ್ಯೂ ಆಗಿರುತ್ತೆ, ವೋಟರ್ ಲಿಸ್ಟಲ್ಲಿ ಇರುತ್ತಪ್ಪ. ಅವರು ಸತ್ತಿದ್ದಾರೆ ಅನ್ನುವುದನ್ನು ಖಚಿತಪಡಿಸಿಕೊಂಡು ತೆಗಿಬೇಕಲ್ವ. ಅದನ್ನು ಮಾಡ್ತಾ ಇದ್ದಾರೆ. ಇವತ್ತು ಡೇ 1 ಇಲ್ಲೆಲ್ಲೋ ನಂಬರ್ ಬರ್ತಿತ್ತಪ್ಪ, 291 ಜನ ಏನೋ ಮೃತಪಟ್ಟವರು ಇವತ್ತೇ ಪತ್ತೆ ಆಗಿದ್ದಾರೆ ಅಂತ. ಇನ್ಯಾರೋ ಪರ್ಮನೆಂಟ್ಲಿ ಶಿಫ್ಟ್ ಆಗಿಬಿಟ್ಟಿದ್ದಾರೆ, ಮತ್ತೆಲ್ಗೋ ಶಿಫ್ಟ್ ಆಗಿದ್ದಾರೆ ಅವರು. ಅವರ ಹೆಸರು ಇಲ್ಲಿನ ಮತದಾರರ ಪಟ್ಟಿಯಲ್ಲಿದೆ, ಅವರಲ್ಲೂ ಎನ್ರೋಲ್ ಮಾಡ್ಕೊಂಡಿದ್ದಾರೆ. ತೆಗಿಬೇಕಲ್ವ ಅವ್ರ ಹೆಸರನ್ನು. ಪ್ರಕಾಶ್ ರೈ ಅವ್ರದ್ದಿಲ್ವ 4 ರಾಜ್ಯಗಳಲ್ಲಿ ವೋಟರ್ ID ಇದೆಯಂತೆ. ಅವ್ರ ಕೆಲಸದ ಮೇಲೆ ಓಡಾಡ್ತಿರ್ತಾರೆ. ಹೋದಲ್ಲೆಲ್ಲ ಒಂದೊಂದು ವೋಟರ್ ಐ ಡಿ ಮಾಡಿಸ್ಕೊಂಡಿರ್ಬೋದು, ಎನ್ರೋಲ್ಮೆಂಟ್ ಮಾಡಿಸ್ಕೊಂಡಿರ್ಬೋದು. ಅದು ಅಪರಾಧ. ಆ್ಯಕ್ಚುಲಿ ಕೋರ್ಟ್ ನೋಟಿಸ್ ಕೊಟ್ಟಿದೆ, ನೋಟಿಸಲ್ಲಿ ವಾರಂಟ್ ಹೊರಡಿಸಿದೆ ಅವ್ರಿಗೆ. ಪತ್ತೆ ಮಾಡಿ ಡಿಲೀಟ್ ಮಾಡ್ಬೇಕಲ್ಲ.
ಹಂಗೊಂದು 50 ಲಕ್ಷ ಡಿಲೀಟ್ ಆಗ್ಬೋದು. ಇಡೀ ಪ್ರಜಾಪ್ರಭುತ್ವದ ಆಶಯ ಇರೋದು ಒಬ್ಬ ಅರ್ಹ ವ್ಯಕ್ತಿಯು ಮತದಾನದಿಂದ ದೂರ ಇರಬಾರ್ದು ಅಂತ. ನೀವಾಗಲೇ ಓಟ್ ಹಾಕದೇ ಇದ್ರೆ ಏನು ಮಾಡೋದಕ್ಕಾಗೋದಿಲ್ಲ, ನಿಮ್ಮ ಹಣೆ ಬರ. ಬಟ್ ನಾನು ಓಟ್ ಹಾಕ್ತೀನಿ, ನನ್ನ ಹೆಸರು ಅದರಲ್ಲಿ ಇಲ್ಲ ಅನ್ನೋ ಪರಿಸ್ಥಿತಿ ಇರಬಾರ್ದು. ಅದನ್ನೇ ಎನ್ಶ್ಯೂರ್ ಮಾಡಿಕೊಳ್ಳೋದಕ್ಕೆ 1 ತಿಂಗಳ ಅವಕಾಶ ಇದೆ. ಇರುವ ದಾಖಲೆಗಳನ್ನೆಲ್ಲ ಕೊಟ್ಟರಾಯ್ತಪ್ಪ. ಈಗ ಯಾರು ಕಾಗಜ್ ನಹಿ ದಿಖಾಯಂಗೆ ಅನ್ನೋದಿಲ್ಲ. ಯಾಕೆ ಓಟಿನ ಅಧಿಕಾರ ಹೆಂಗೆ ಕಳ್ಕೊಂಬಿಡ್ತಾರೆ. ಕಾಗಜ್ ನಹಿ ದಿಖಾಯಂಗೆ ಈಗ ಬರೋದಿಲ್ಲ ಅದು. ನಾವ್ಯಾಕೆ ದಾಖಲೆ ತೋರಿಸ್ಬೇಕು ಅಂತ ಈಗ ಬರೋದಿಲ್ಲ ಅದು. ಅದರ ಜೊತೆಗೆ ರಾಜ್ಯ ಸರ್ಕಾರ ನೋಡಿ ಗ್ಯಾರಂಟಿ ಯೋಜನೆಗಳನ್ನು ಲಿಂಕ್ ಮಾಡಿಬಿಡ್ತು. ವೋಟರ್ ಲಿಸ್ಟಲ್ಲಿ ಹೆಸರಿದ್ದರೆ ಮಾತ್ರ ನಿಮಗೆ ತಿಂಗಳ 2,000 ಬರುತ್ತೆ, ನಿಮಗೆ ಉಚಿತ ವಿದ್ಯುತ್ 200 ಯೂನಿಟ್ ಬರುತ್ತೆ. ಉಳಿದಿದ್ದೆಲ್ಲ ಅನ್ನಭಾಗ್ಯದ ಅಕ್ಕಿ ಬೇಕಾ, ವೋಟರ್ ಲಿಸ್ಟಲ್ಲಿ ಹೆಸರಿರಬೇಕು. ಪ್ರಿಯಾಂಕ ಖರ್ಗೆ ಅವರು ಹೇಳ್ತಾ ಇದ್ದಾರೆ, 12 ಪ್ರಶ್ನೆ ಕೇಳಿದ್ದೀವಿ, ಸೌಜನ್ಯಕ್ಕಾದರೂ ಎಲೆಕ್ಷನ್ ಕಮಿಷನ್ ನಮಗೆ ಉತ್ತರ ಕೊಡ್ತಿಲ್ಲ ಅಂತ. 12 ಪ್ರಶ್ನೆಗಳು. ಈ ಪ್ರಶ್ನೆ ಕೇಳೋ ವ್ಯವಹಾರನೇ ಅರ್ಥ ಆಗ್ತಿಲ್ಲಪ್ಪ ನನಗೆ. ಈ ಬೀಗ್ರ ಅವರು ಪ್ರಶ್ನೆ ಕೇಳಿದ್ದೀವಿ ಉತ್ತರ ಕೊಡಿ ಅನ್ನೋದಕ್ಕೆ. ನ್ಯಾಯಾಂಗ ಅನ್ನೋದೊಂದಿದೆ. ಆ ನ್ಯಾಯಾಂಗದ ಮಾರ್ಗವನ್ನು ಪ್ರಯತ್ನಿಸಿದವು ವಿಪಕ್ಷಗಳು. SIR ಪ್ರಕ್ರಿಯೆನೇ ಬಂದ್ ಮಾಡಿ ಅಂತ. ಕೋರ್ಟ್ ಕರೆದು ಕೇಳ್ತು, ಯಾಕಪ್ಪ ಏನು ಸಮಸ್ಯೆ ಅಂತ ಕೇಳ್ತು. ಇಂತಿಂಥ ಸಮಸ್ಯೆಯ ಕಾರಣಕ್ಕಾಗಿ SIR ಮಾಡಬಾರದು ಅಂತ ಸಮರ್ಥಿಸಿಕೊಳ್ಳೋದಕ್ಕೆ ಯಾರಿಗೂ ಸಾಧ್ಯ ಆಗಲಿಲ್ಲ. ಯಾರು ಅವಾಗ ಹೇಳ್ತಿರ್ತಾರಲ್ಲ, ಇಟ್ ಈಸ್ ಅ ಸೆಟಲ್ಡ್ ಮ್ಯಾಟ್ರ್. ನಾವು ಸೆಟ್ಲ್ ಆಗಿದೆ ಮ್ಯಾಟ್ರ್ ಇದು. SIR ನಡಿಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. SIR ಹಿಂಗೆ, EVM ವಿಷಯಕ್ಕೂ ಹಿಂಗೆ 12 ಪ್ರಶ್ನೆ ಕೇಳಿದ್ದಾರೆ. ಬರೀ ಪ್ರಶ್ನೆ ಕೇಳಿರೋದಲ್ಲ, 23 ವಿರೋಧ ಪಕ್ಷಗಳು ಸೇರಿಕೊಂಡು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಿಗೊಂದು ಪತ್ರ ಬರೆದಿದ್ದಾರೆ. ಈ ಪತ್ರ ಬರೆಯೋದು ಅರ್ಥ ಆಗೋದಿಲ್ಲ ನನಗೆ. ಪತ್ರದಲ್ಲೇನಿದೆ? ಎಲೆಕ್ಷನ್ ಕಮಿಷನ್ನು BJPಯ ಪರವಾಗಿ ವರ್ತನೆ ಮಾಡ್ತಾ ಇದೆ, ಅಲ್ಪಸಂಖ್ಯಾತರು, ದಲಿತರು ಮತ್ತು ಹಿಂದುಳಿದವರ ಹೆಸರುಗಳನ್ನು ಉದ್ದೇಶಪೂರ್ವಕವಾಗಿ ಡಿಲೀಟ್ ಮಾಡ್ತಾ ಇದ್ದಾರೆ, ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶಿಸಬೇಕು ಅಂತ. ಇದೇ ಅರ್ಜಿ ಹಾಕಿದ್ದಲ್ರಿ ಸುಪ್ರೀಂ ಕೋರ್ಟ್ ಮುಂದೆ. ಇದನ್ನೇ ಹಾಕಿರಲಿಲ್ವ ಅರ್ಜಿನ? ಮಾಡಬೇಕಾದ ಆರ್ಗ್ಯುಮೆಂಟ್ಗಳನ್ನು, ಕೊಡಬೇಕಾದ ಡಾಕ್ಯುಮೆಂಟ್ಗಳ ಸಮೇತ ಮಾಡಿದ್ರೆ, ಕೊಟ್ಟರೆ, ಆರ್ಗ್ಯುಮೆಂಟ್ ಮಾಡಿದ್ರೆ ಕೇಸ್ ನಿಂತಿಲ್ಲ. ಈಗ 12 ಪ್ರಶ್ನೆಗಳನ್ನು ಕೇಳಿದಾರಂತೆ, ಉತ್ತರ ಯಾಕೆ ಕೊಡ್ತಿಲ್ಲ ಅಂತ ಕೇಳ್ತಾ ಇದ್ದಾರೆ ಗೃಹ ಸಚಿವರು. ಕೇಳಿಸ್ಕೊಳ್ಳಿ. 12 ಪ್ರಶ್ನೆಗಳಿಗೆ ಅವರು ಉತ್ತರ ಕೊಟ್ಟರೆ ನಮ್ದು ಯಾವುದೇ ಅಭ್ಯಂತರ ಇಲ್ಲ. ನಮ್ಮ ಮೊದಲನೇ ಸಾಲಿನಲ್ಲೇ ನಾವು ಬರೆದಿರೋದೇನು, ಬೆಂಗಾಲ್ನಲ್ಲಿ, ಬಿಹಾರ್ನಲ್ಲಿ, ತಮಿಳುನಾಡಿನಲ್ಲಿ, ಕೇರಳನಲ್ಲಿ ಸಾಕಷ್ಟು ಗೊಂದಲ ಸೃಷ್ಟಿಯಾಗಿದೆ ನಾಗರಿಕರಲ್ಲಿ, ಹಾಗಾಗಬಾರ್ದು ಅಂತ ಕೇಳೋತ್ತಪ್ಪ. SIRಗೆ ನಾವು ವಿರೋಧ ಇಲ್ಲ. ಒಂದು ಉತ್ತಮವಾದಂಥ ಮತದಾರ ಪಟ್ಟಿ ಕೊಡುವ ಜವಾಬ್ದಾರಿ ಎಲೆಕ್ಷನ್ ಕಮಿಷನ್ ಅವರು. ಆದರೆ ಪಾರದರ್ಶಕತೆ ಇರಲಿ, ಯಾವುದೇ ರೀತಿಯಾಗಿ ಅರ್ಹರನ್ನು ಅನರ್ಹರು ಮಾಡಬೇಡಿ ಅಂದ್ಬಿಟ್ಟು ನಾವು ಕೇಳ್ಕೊಂಡಿರೋದು. ಚೀಫ್ ಎಲೆಕ್ಷನ್ ಕಮಿಷನಿಗೆ ಏನು ನಾವು ಕ್ಯಾಬಿನೆಟ್ ಡಿಸಿಷನ್ಸನ್ನು ಅಥವಾ ಕ್ಲಾರಿಫಿಕೇಷನನ್ನು ನಾವು ಕೇಳಿದ್ವಿ, ಅದು ಇಲ್ಲಿ CEO ಅವರಿಗೂ ಕೂಡ ನಾವು ಕೊಟ್ಟಿದ್ವಿ. ಆದರೆ ಅಲ್ಲಿಂದನೂ ಕೂಡ ಇನ್ನೂ ಯಾವುದೂ ಉತ್ತರ ಬಂದಿಲ್ಲ. ಸೊ ಇವತ್ತಿಂದ ಪ್ರಾರಂಭ ಆಗ್ತಾ ಇದೆ, ನೋಡೋಣ ಹೇಗೆ ನಾವು ಕಾನೂನಾತ್ಮಕವಾಗಿ ಇದನ್ನು ತಗೋಬೋದು ಅಂತ. ನಮ್ಮ ಇಂಟ್ರೆಸ್ಟು ಇನ್ ಎನ್ಶೋರಿಂಗ್ ಹೈಜೀನಿಕ್ ವೋಟರ್ ಲಿಸ್ಟ್, ನೋ ಸಿಟಿಸನ್ ಶುಡ್ ಬಿ ಲೆಫ್ಟ್ ಬಿಹೈಂಡ್, ಅಷ್ಟೇ ಕೇಳ್ತಾ ಇರೋದು. SIR ಪ್ರಕ್ರಿಯೆಯ ಕಾರಣಕ್ಕಾಗಿಯೇ ಪಶ್ಚಿಮ ಬಂಗಾಳದಲ್ಲಿ BJPಯವರು ಗೆದ್ದರು ಅನ್ನೋದು ಆರ್ಗ್ಯುಮೆಂಟು. ಅದೇ SIR ನಡೆದಿರುವ ಕೇರಳದಲ್ಲಿ ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬಂದಿದ್ದಾರೆ. ಮೊನ್ನೆ ಡಿಬೇಟ್ನಲ್ಲಿ ಕೇಳಿದೆ ನಾವು, ಅಲ್ರಿ SIR ನಡೆದ್ರೆ ಮತ್ತೆ ಹೆಂಗೆ ಕೇರಳದಲ್ಲಿ ನೀವು ಗೆದ್ರಿ ಅಂದರೆ, ನಾವು ಎಚ್ಚರಿಕೆಯಿಂದ ಇದ್ವಿ ಅಂತಂತ. ಕೇರಳದಲ್ಲಿ ನಾವು ಎಚ್ಚರಿಕೆಯಿಂದ ಇದ್ವಿ ಅಂತ, ಕರ್ನಾಟಕದಲ್ಲೂ ಎಚ್ಚರಿಕೆಯಿಂದ ಇದ್ದರೆ ಮುಗಿದೋಯ್ತಪ್ಪ. 2028ರಲ್ಲಿ ಮತ್ತೆ ಜೆಂಡ ಹಾರಿಸ್ಬೋದು. ವಿಪಕ್ಷ ನಾಯಕ R. ಅಶೋಕ್ ಅವರು, MLC CT ರವಿ ಅವರು, R. ಅಶೋಕ್ ಅವರು ಹೇಳ್ತಾರೆ, ಬಾಂಗ್ಲಾದೇಶದವ್ರ ಹೆಸರು ತೆಗೆಯೋದಕ್ಕೆ ಇವ್ರಿಗೆ ಇಷ್ಟ ಇಲ್ಲ, ಅದಕ್ಕೆ SIRನ ವಿರೋಧ ಮಾಡ್ತಿದ್ದಾರೆ ಅಂತ. CT ರವಿ ಅವರು ಹೇಳಿದ್ರು, ನನ್ನ ಎಲೆಕ್ಷನ್ನಲ್ಲಿ ಸತ್ತವರೆಲ್ಲ ಬಂದು ಓಟ್ ಹಾಕಿದ್ರು, ಅಂಥವರ ಹೆಸರನ್ನು ಕ್ಲಿಯರ್ ಮಾಡೋದಕ್ಕೆ ಕಾಂಗ್ರೆಸ್ನವ್ರಿಗೆ ಇಷ್ಟ ಇಲ್ಲ ಅಂತಾರೆ ಅವರು. ಕೇಳಿಸ್ಕೊಳ್ಳಿ. ನನಗನ್ಸುತ್ತೆ ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ಈ SIRಗೆ
ಸರಿಯಾದಂಥ ಅಧಿಕಾರಿಗಳನ್ನೇ ಆಗ್ತಾ ಇಲ್ಲ. ಪ್ರತಿ ವಿಧಾನಸಭಾದಲ್ಲೂ ಅಲ್ಲಿ 25-30 ಜನ BLOಗಳು ಬರಬೇಕಾಗಿದ್ರೆ 10 ಜನ 11 ಜನ ಅಧಿಕಾರಿಗಳು ಬಂದಿದ್ದಾರೆ. ಅಂದರೆ ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ಈ SIRಗೆ ಅಡೆತಡೆ ಮಾಡುವಂಥದ್ದಕ್ಕೆ ಪ್ರಾರಂಭದಲ್ಲೇ ಖ್ಯಾತೆಯನ್ನು ಶುರು ಮಾಡಿದ್ದಾರೆ. ಇವ್ರಿಗೆ ಸತ್ತಿರೋರ ಹೆಸರು ತೆಗಿಯೋದು ಇಷ್ಟ ಇಲ್ಲ, ಬಾಂಗ್ಲಾದೇಶದವ್ರ ಹೆಸರುಗಳನ್ನು ತೆಗಿಯೋಕೆ ಇಷ್ಟ ಇಲ್ಲ ಇವ್ರಿಗೆ. ಅಂಥದ್ದೆಲ್ಲ ನಕಲಿ ಮತಗಳಿರಬೇಕಾ? ಸತ್ತವ್ರ ಹೆಸರೆಲ್ಲರೂ ಮತದಾರ ಪಟ್ಟಿಯಲ್ಲಿ 20 ವರ್ಷದಿಂದ ಸತ್ತಿದ್ರು ವೋಟರ್ ಲಿಸ್ಟಲ್ಲೇ ಇರಬೇಕು. ಎಲೆಕ್ಷನ್ ಬಂದಾಗ ಅವ್ರು ಎದ್ದು ಬಂದು ವೋಟ್ ಹಾಕಬೇಕು. ಅವನು ಯಾವನೋ ಫಿಲ್ಮ್ ಆ್ಯಕ್ಟ್ರು 4 ರಾಜ್ಯಗಳಲ್ಲಿ ವೋಟರ್ ಲಿಸ್ಟಲ್ಲಿ ಹೆಸರಿಟ್ಕೊಂಡಿದ್ನಲ್ಲ, ಅಂಥವ್ರು ಬೇಕಾ ನಿಮಗೆ? ಅವರೆಲ್ಲ ನಿಮ್ಮ ಬ್ರ್ಯಾಂಡ್ ಅಂಬಾಸಿಡರ್ಗಳಲ್ಲ, ಅವರೆಲ್ಲ ನಿಮ್ಮ ಬ್ರ್ಯಾಂಡ್ ಅಂಬಾಸಿಡರ್ಗಳು. ವ್ಯವಸ್ಥೆ ಪಾರದರ್ಶಕವಾಗಿದೆ. ನಿಮ್ಮ ಮನೆಗೆ ಅವರು ಬಂದಾಗ ಕೊಡಬೇಕಾದ ದಾಖಲೆಗಳನ್ನು ಕೊಡಿ, ವಿವರಗಳನ್ನು ಕೊಡಿ. ಅಷ್ಟಾದ ನಂತರವೂ ನಿಮ್ಮ ಹೆಸರು ವೋಟರ್ ಲಿಸ್ಟ್ನಲ್ಲಿಲ್ಲ ಅಂದರೆ 1 ತಿಂಗಳು ಟೈಮ್ ಇದೆ. ರಾಜಕೀಯ ಪಕ್ಷಗಳು BLAಗಳನ್ನು ನೇಮಕ ಮಾಡಿದ್ದಾರೆ. ಕಾಂಗ್ರೆಸ್ನವರೇ ಅತಿ ಹೆಚ್ಚು ಅನಿಸುತ್ತೆ, ಬಹುಶಃ 58,000 ಏನು. BJPಯವರು ಹೆಚ್ಚು ಕಡಿಮೆ ಅಷ್ಟೇ ಮಾಡಿದ್ದಾರೆ. BLAಗಳು ನಿಮ್ಮ ಬೂತ್ ಮನೆಗೆ ಬಂದು ಮಾಡಿಸ್ತಾರೆ ರೀ, ಮನೆಗೆ ಬಂದು ಮಾಡಿಸ್ತಾರೆ. ಅಷ್ಟೆಲ್ಲ ಆಗಿಯೂ ಮಿಸ್ ಆದರೆ ಯು ಹ್ಯಾವ್ ಅನ್ ಆಪ್ಷನ್, ಮಾಡ್ಬೋದು. ಅದನ್ನ ತಲೆ ಕೆಡಿಸ್ಕೋಬೇಡಿ. ವೋಟರ್ ಲಿಸ್ಟ್ ಕ್ಲೀನ್ ಆಗಲಿ ಅಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.